ಮಾಡೋದ್ರಿಂದ ರಕ್ತ ಹೊರಗೆ ಹೋಗೋದ್ರಿಂದ ಏನಾಗುತ್ತೆ ನಿಶಕ್ತಿ ಕಬ್ಬಿಣಾಂಶ ಕಡಿಮೆ ಆಗುತ್ತೆ. ಆವಾಗ ಕಣ್ಮಣಿ ಬಂದಾಗೋದು ಏನು ಕೆಲಸ ಆಗದೆ ರಕ್ತಹೀನತೆಗಳು ಉಂಟಾಗ್ತವೆ. ಹೆಣ್ಣುಮಕ್ಕಳಿಗೆ ರಕ್ತಹೀನತೆಯ ಕೊರತೆಯಾಗಿ ರಕ್ತಹೀನತೆ ಬರೋದ್ರಿಂದ ಏನು ಮಾಡಬೇಕು, ಪ್ರತಿದಿನ ನೀವು ಪೋಷಕಾಂಶ ಇರುವಂತಹ ಕಬ್ಬಿಣದಂಶ ಇರುವ ಆಹಾರ, ಫೋಲಿಕ್ ಆಸಿಡ್ ಇರತಕ್ಕಂಥ ಆಹಾರ, ಆಮೇಲೆ ಹೆಚ್ಚು ಮೊಳಕೆ ಕಾಳುಗಳನ್ನು ಸೇವನೆ ಮಾಡಬೇಕಾಗುತ್ತೆ. ಇಲ್ಲಿ ಫೋಲಿಕ್ ಆಸಿಡ್ ಕಬ್ಬಿಣದಂಶ ಇರುವ ಆಹಾರ ಸೊಪ್ಪುಗಳಲ್ಲಿ ಇರುತ್ತೆ, ನುಗ್ಗೆ ಸೊಪ್ಪಲ್ಲಿರುತ್ತೆ. ಇಲ್ಲಿ ಯಥೇಚ್ಛವಾಗಿ ಆ ಸೊಪ್ಪುಗಳನ್ನು ನೀವು ಉಪಯೋಗಿಸ್ಕೋಬೇಕಾಗುತ್ತೆ. ನೀವು ಪ್ರತಿನಿತ್ಯ ನೀವು ಸೇವನೆ ಮಾಡೋ ಆಹಾರ ಸಮತೋಲನ ಆಹಾರ, ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ಆಹಾರನ ಸೇವನೆ ಮಾಡಬೇಕು. ಆಹಾರವನ್ನು ನೀವು ಒಳ್ಳೆಯ ಆಹಾರನ ಸೇವನೆ ಮಾಡೋದಕ್ಕೆ ಅತಿ ಹೆಚ್ಚು ಇಂಪಾರ್ಟೆನ್ಸ್ ಅಂದರೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇರೋದು ಸಾಧ್ಯತೆ. ಮಹಿಳಾ ಸನ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಇದೆ. ಮಹಿಳಾ ಸನ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ MSS ಅಂತ ಕರೀತಾರೆ. ಇದು ಮೇನ್ ಫೀಚರ್ ಅಂತಂದ್ರೆ ಈ ಅಕೌಂಟು ಕೇವಲ 2 ವರ್ಷಕ್ಕೆ ಮಾತ್ರ, 2 ವರ್ಷ ಡ್ಯೂರೇಷನ್ ಅಷ್ಟೇ. ಅಂದರೆ ಇವತ್ತು ನೀವು ಅಕೌಂಟ್ ಓಪನ್ ಮಾಡಿದ್ರೆ ಇವತ್ತಿಂದ 2 ವರ್ಷ ಆದಮೇಲೆ ಅದು ಮೆಚುರಿಟಿ ಬರುತ್ತೆ. ಅಕೌಂಟಲ್ಲಿ ಅಮೌಂಟು ಮತ್ತು ಬಡ್ಡಿಯನ್ನು ನೀವು ಬಿಡಿಸ್ಕೋಬೇಕು. ಮಹಿಳಾ ಸನ್ಮಾನ್ ಅಂದರೆ ಅದಕ್ಕೆ ಈ ಸುಕನ್ಯಾ ಸಮೃದ್ಧಿ ಈ ಥರ ಅವಾಗ ಕಟ್ಟೋದು ಆ ಥರ ಏನಿಲ್ಲ. ಅದಕ್ಕೆ ಒಂದು ಫಿಕ್ಸೆಡ್ ಅಮೌಂಟ್. ಶಾಲೆಯಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು 6, 7 ಮತ್ತು 8ನೇ ತರಗತಿಯ ಹೆಣ್ಣುಮಕ್ಕಳಿಗಾಗಿಯೇ ಒಂದು ಸ್ವಯಂ ರಕ್ಷಣಾ ತರಬೇತಿಯನ್ನು ಆಯೋಜನೆ ಮಾಡಿದ್ವಿ. ಇಲ್ಲಿ ಸ್ವಯಂ ರಕ್ಷಣಾ ತರಬೇತಿ ಯಾಕೆ ಬೇಕು, ಮತ್ತು ಸ್ವಯಂ ರಕ್ಷಣಾ ತರಬೇತಿಯ ಅವಶ್ಯಕತೆ ಮತ್ತು ಅಗತ್ಯತೆ ಏನಿದೆ ಅಂತಂದರೆ, ಹೆಣ್ಣು ಮಕ್ಕಳು ಸೆಲ್ಫ್ ಡಿಫೆನ್ಸ್ ಅನ್ನು ತಗೊಂಡ್ರೆ ಅವರು ಧೈರ್ಯ, ಆತ್ಮವಿಶ್ವಾಸದಿಂದ ಶಾಲೆಗೆ ಬರ್ಬೋದು. ನಾವು ಡೈಲಿ ಮನೆಗೆ ಹೋಗುವಾಗ ಹೇಳ್ತಿರ್ತೀವಿ, ಬೇಗ ಮನೆಗೆ ಹೋಗಿ ಇಲ್ಲಿ ಹಲವಾರು ಕಾರಣಗಳಿದ್ದಾವೆ. ಅದ್ರ ಹಿಂದೆ ಏನೋ ನಿಮಗೆಲ್ಲರೂ ಗೊತ್ತಿರುತ್ತೆ. ಇಲ್ಲಿ ಇದು ಭಯ, ನಮಗೂ ಭಯ, ನಿಮಗೂ ಭಯ ಇರುತ್ತೆ. ಕೆಲವೊಂದು ರಕ್ಷಣೆ ತಂತ್ರಗಳು ಗೊತ್ತಿಲ್ಲ. ಆದರೆ ಇನ್ನು ಮುಂದೆ ಎಲ್ಲೇ ಹೋಗಲಿ, ಹೇಗೆ ಏನೇ ಇರಲಿ, ನೀವು ಧೈರ್ಯವಾಗಿ ಎಲ್ಲಾನು ನಿಭಾಯಿಸ್ಬೋದು. ಇದನ್ನ ಕಲಿತ್ರೆ ಇಲ್ಲಿ ಸ್ವಯಂ ರಕ್ಷಣೆ ಅನ್ನೋದು, ಸೆಲ್ಫ್ ಡಿಫೆನ್ಸ್ ಅನ್ನೋಂಥದ್ದು ನಿಮಗೆ ನೀವೇ ಕಲಿಬೇಕಾಗಿರ್ತಕ್ಕಂಥದ್ದು. ಆ ತಂತ್ರಗಳು ನಿಮಗೆ ಗೊತ್ತಿರಬೇಕು. ಫಿಸಿಕಲಿ ಮತ್ತು ಮೆಂಟಲಿ ನೀವು ಸ್ಟ್ರಾಂಗ್ ಅನ್ನುವಂಥದ್ದು ನಿಮಗೆ ಕೆಲವೊಂದು ತರಬೇತಿಗಳನ್ನ ಕೊಡಲಿ ಅಂದರೆ ನಮಗಾಗಿ ನಿಮಗೆ ಯಾವುದೇ ರೀತಿಯ ಭಯ ಇರೋದಿಲ್ಲ. ಈ ಒಂದು ಉದ್ದೇಶದಿಂದ ನಾವು ಇನ್ನೊಂದು ಕಾರ್ಯಕ್ರಮವನ್ನು ಸುಮಾರು ದಿನಗಳಿಂದ ಆಯೋಜನೆ ಮಾಡಬೇಕು ಅಂತಲೇ ಅನ್ಕೊಂಡಿದ್ವಿ. ಅದು ಈಗ ಕೂಡಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲರಿಗೂ ಹೊಂದಿಸ್ತಾ ಈ ಕಾರ್ಯಕ್ರಮದ ಆರಂಭ ಮಾಡೋಣ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯಿಂದ 8ನೇ ತರಗತಿ ವಿದ್ಯಾರ್ಥಿಗಳು ಮಾಡಬೇಕು. ನಿಮಗೆ ಲಾಭ ಜಾಸ್ತಿ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು
ಅಂಬೇಡ್ಕರ್ ಬೋರ್ಡ್, ಶ್ರೀಯುತ ಅಂಬೇಡ್ಕರ್ ಬೋರ್ಡ್ ಅವರು ಎಕ್ಸ್ಟ್ರೀಮ್ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ದಾವಣಗೆರೆ ಜಿಲ್ಲಾ ಘಟಕದ ಪೂರ್ವ ಪ್ರಧಾನ ಕಾರ್ಯದರ್ಶಿಯಾಗಿರುವಂತ ಅಂಬೇಡ್ಕರ್ ಬೋರ್ಡ್ ಇವರಿಗೆ ನಾವು ಸ್ವಾಗತವನ್ನು ಕೋರುತ್ತಾ, ಹಾಗೆ ನಮ್ಮ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ಮುಖ್ಯ ಮಕ್ಕಳಿಗೂ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ Claps go! ತುಂಬಾ ಟೈಮನ್ನು ವೇಸ್ಟ್ ಮಾಡೋದು ಬೇಡ, ಯಾಕಂದ್ರೆ ಅವರಿಗೆ ಜಾಸ್ತಿ ಟೈಮನ್ನು ಕೊಡೋಣ. ಹಾಗಾಗಿ ಯಾವುದೇ ಭಾಷೆಗಳು ಬೇಡ. ಇಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ನೇರವಾಗಿ ತರಬೇತಿಯನ್ನು ಆರಂಭ ಮಾಡೋಣ. ಕಾರ್ಯಕ್ರಮದ ಉದ್ಘಾಟನೆ ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸುವಂತೆ ನಾನು गुरुत्वं कल्याणं आरोग्यं धनसम्पदा शुभं गुरुत्वं कल्याणं आरोग्यं धनसम्पदा शत्रुबुद्धिविनाशाय दीपज्योतिर्नमोऽस्तुते दीपज्योतिर्परब्रह्म दीपज्योति ಇರಬೇಕು, ಕೈ ಹಿಡ್ಕೋಬೇಕು. ಸ್ವಲ್ಪ ನೋಡಿ ಎದ್ದು ಓಪನ್ ಆಗಿದೆ, ತಿಳಿಸಿಲ್ಲ. ನೋಡಿ ಮತ್ತೆ ಕಣ್ಣಿಗೆ ನೋಡ್ಕೊಳ್ಬೇಕು. ಅಷ್ಟಾದ್ರೆ ಎಲ್ಲ ನೋಡ್ಬೇಕು. ಆಪೋಸಿಟ್ ಆದ್ರೆ ಅವ್ರು ಫೇಸ್ ಮಾಡ್ತಾರೆ. ಕಣ್ಣಿಗೆ ನೋಡ್ತಾ ಇರ್ಬೇಕು. ಹಿಡ್ಕೊಂಡ್ಬಿಡ್ತಾನೆ. ಕಲ್ತ್ರೆ ಹೆಂಗ್ ಬೆಳೆಸ್ಬೋದು, ಕೆಳಗೆ ಥ್ರೋ ಮಾಡ್ಬೋದು. ಇಲ್ಲಿ ನೋಡಿ, ನಾನು ಕಣ್ಣು ಮುಚ್ಕೊಂಡ್ರೆ ಬೆಳೆಸ್ತೀನಿ. ಏನ್ ಮಾಡ್ತಿರೋದು? ಈಗಾದ್ರೆ ಕೈ ಹಿಡ್ಕೊಳ್ಬೇಕು, ಅದೆಲ್ಲ ಎಕ್ಸ್ಪರ್ಟ್ಗಳು ಆದ್ರೆ ನೀವು ಎಷ್ಟು ಈಸಿಯಾಗಿ ನೀವು ಬಿಸ್ನೆಸ್ ಮಾಡ್ಕೋಬಹುದು. ಅರ್ಥ ಆಗ್ತಿದ್ಯಾ? ಸೊ ಈ ಕಾರಣಕ್ಕೆ ರೆಡಿಯಾ? ರೆಡಿ ನೋಡ್ಕೊಳ್ಳಿ. ಕಣ್ಣು ಮುಚ್ಕೊಂಡೆ ನಾನು. ರೆಡಿನಾ? ಪಕ್ಕ ಬಿತ್ತಾ? ಇನ್ನು ಬಿತ್ತಿಲ್ವಾ? ಈಗ ಬೀಳ್ತಾನೆ ನೋಡಿ. ಓಕೆ, ರೆಡಿ? ಫೋಕಸ್. ಕಣ್ಣು ಮುಚ್ಕೊಂಡಿದ್ದೀನಿ. ಓಕೆ, ರೆಡಿ? ರೆಡಿ, ಫೋಕಸ್. ನೋಡ್ಕೊಳ್ಳಿ. ಹೊಡೆಯೋದೆಲ್ಲ ಬೇಡ. ಜಸ್ಟ್ ನೋಡ್ರಿ, ಕೈ ತಗೊಳ್ಳಿ, ಹಿಡ್ಕೊಳ್ಳಿ, ಕಣ್ಣಿಗೆ ಹಾಕ್ಬೇಕು, ಕಾಲಿಗೆ ಇಡ್ಬೇಕು.